ನಮಸ್ಕಾರ ಸ್ನೇಹಿತರೆ, ಸಮಸ್ತ ಕರ್ನಾಟಕ ಜನತೆಗೆ 2026 ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿಯ ವಿಶೇಷತೆಗಳನ್ನು ತಿಳಿಯೋಣ. ಈ ಮಾಹಿತಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡದೆ ನೋಡಿ. ನಮ್ಮ ಪೇಜ್ ಫಾಲೋ ಮಾಡಿ. ಇನ್ನು ಜನವರಿ 14, 2026 ಬುಧವಾರದಂದು ರವಿ ಗ್ರಹ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರಕ್ಕೆ 3:06 ಸಮಯಕ್ಕೆ ಪ್ರವೇಶ ಮಾಡುವಂಥದ್ದು. ಸ್ನೇಹಿತರೆ, ಪ್ರತಿ ತಿಂಗಳು ರವಿಯು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶವಾದಾಗ ಸಂಕ್ರಮಣ ಎಂದು ಕರೆಯಲಾಗುತ್ತದೆ. ವಿಶೇಷವಾಗಿ ಮಕರ ರಾಶಿಗೆ ಪ್ರವೇಶವಾದಾಗ ಉತ್ತರಾಯಣ ಪುಣ್ಯಕಾಲವು ಪ್ರಾರಂಭವಾಗುವುದು ಎಂದು ಹೇಳಲಾಗುತ್ತದೆ. ರವಿಯು ಕರ್ಕಾಟಕ ರಾಶಿಗೆ ಪ್ರವೇಶವಾದಾಗ ದಕ್ಷಿಣಾಯಣ ಪುಣ್ಯಕಾಲವು ಪ್ರಾರಂಭವಾಗುವುದು ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಆ ದಿನದ ಪಂಚಾಂಗವನ್ನು ಹೇಳುವುದಾದರೆ 14ನೇ ತಾರೀಕು ಬುಧವಾರ, ಅನುರಾಧ ನಕ್ಷತ್ರ, ಗಂಡಯೋಗ, ಏಕಾದಶಿ ತಿಥಿ, ಬಾಲವ ಕರಣ. ಇನ್ನು ಈ ಬಾರಿಯು ಶಂಕರನು ಹೆಣ್ಣಿನ ರೂಪದಲ್ಲಿ ಬಂದಿರುವಂಥದ್ದು, ಹುಲಿಯ ಮೇಲೆ ಬಂದಿರುವಂಥದ್ದು, ಉಪವಾಹನ ಕುದುರೆ, ಕುಳಿತಿರುವ ಸ್ಥಿತಿಯಲ್ಲಿ ಇರುವುದು, ಆಯುಧ ಗದೆಯನ್ನು ಹಿಡಿದಿರುವನು, ಇನ್ನು ಒಡವೆ ಕೈಬಳೆಯನ್ನು ಧರಿಸಿರುವನು, ಜಾತಿ ಭೂತ ಜಾತಿ ಹಳದಿ ವಸ್ತ್ರವನ್ನು ಧರಿಸಿರುವನು. ಈ ಬಾರಿ ಸಂಕ್ರಾಂತಿಯ ನಾಮದ ಹೆಸರು ಮಂದಾಕಿನಿ ಎಂದು ಕರೆಯಲಾಗುತ್ತದೆ. ಈ ಮಾಹಿತಿ ತುಂಬ ಇಷ್ಟವಾದರೆ ನಮ್ಮ ಪೇಜ್ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.